ಸರ್ಕಾರಿ ಜಮೀನನ್ನು ಖಾಸಗಿಯವರಿಗೆ ಅಕ್ರಮ ಖಾತೆ ಮಾಡಿಕೊಟ್ಟಿರುವ ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಹಾಗೂ ಮಹೇಶ್ ಹಾಗೂ ಕಂದಾಯ ನಿರೀಕ್ಷಕ ಮಂಜುನಾಥರನ್ನ ಈ ಕೂಡಲೇ ಅಮಾನತು ಮಾಡದಿದ್ದರೆ ತಾಲೂಕು ಕಚೇರಿ ಮುಂಭಾಗ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ರಮ್ಮನಹಳ್ಳಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಮೈಸೂರು ಜಿಲ್ಲಾ ಪತ್ರಕರ್ತರ ಭವನದಲ್ಲಿಂದು ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಗ್ರಾಮಸ್ಥರ ಪರವಾಗಿ ಮಾತನಾಡಿದ ಹೋರಾಟಗಾರ ಅರವಿಂದ ಶರ್ಮಾ, ರಮ್ಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ 259/5 ಹಳೆಯ ಸರ್ವೆ ನಂಬರ್ 259/3ರ 20.8 ಗುಂಟೆ ಜಮೀನು ಸರ್ಕಾರದ ಜಮೀನಾಗಿದ್ದು, ಈ ಜಮೀನಿನಲ್ಲಿ ಅಕ್ರಮವಾಗಿ ರಚನೆ ಮಾಡಿರುವ ಲೇಔಟ್ಗೆ ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಮಹೇಶ್ ಹಾಗೂ ಕಂದಾಯ ನಿರೀಕ್ಷಕ ಮಂಜುನಾಥ್, ಭೂ ಮಾಫಿಯಾದವರಾದ ಫಾಸಿಲ್ ಬೇಗ್ ಹಾಗೂ ವಹೀದ್ ಅಖ್ತರ್ ಖಾನ್ ಅವರೊಂದಿಗೆ ಸೇರಿ ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಸಾಕಷ್ಟು ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಪರಿಣಾಮ ಇದೀಗ ಸರ್ಕಾರಿ ಜಮೀನಿನಲ್ಲಿ ರಚನೆ ಮಾಡಿರುವ 5 ನಿವೇಶನಗಳನ್ನು ಅಮಾಯಕರಿಗೆ ಮಾರಾಟ ಮಾಡಿದ್ದಾರೆ. ಇದರಿಂದ ಅಮಾಯಕರು ತಾವು ಜೀವಮಾನದಲ್ಲಿ ಕೂಡಿಟ್ಟಿರುವ ಲಕ್ಷಾಂತರ ರೂಪಾಯಿ ಹಣವನ್ನು ಕಳೆದುಕೊಂಡಿದ್ದಾರೆ. ಏಪ್ರಿಲ್ 28ರಂದು ಭ್ರಷ್ಟ ಮಂಜುನಾಥರನ್ನ ಸರ್ಕಾರ ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿಯಿಂದ ಮಾತೃ ಇಲಾಖೆಗೆ ಎತ್ತಂಗಡಿ ಮಾಡಿದೆ. ಆದರೆ ಮತ್ತಷ್ಟು ಅಕ್ರಮ ಖಾತೆ ಮಾಡಿಕೊಡಲು ಭೂ ಮಾಫಿಯಾದವರೊಂದಿಗೆ ಒಪ್ಪಂದ ಮಾಡಿಕೊಂಡಿರುವ ಭ್ರಷ್ಟ ಮಂಜುನಾಥ್ ನ್ಯಾಯಾಲಯದ ಮೆಟ್ಟಿಲು ಹತ್ತಿ ಇಲ್ಲಿಯೇ ಉಳಿದುಕೊಳ್ಳಲು ಹೆಣಗಾಡುತ್ತಿದ್ದಾನೆ. ಭ್ರಷ್ಟ ಮಂಜುನಾಥ್ ರಮ್ಮನಹಳ್ಳಿ ಗ್ರಾಮದಲ್ಲಿಯೇ ಮುಂದುವರೆದರೆ ಈ ಹಿಂದೆ ಮಾಡಿರುವ ಅಕ್ರಮ ಖಾತೆಗಳ ಸಾಕ್ಷಿ ನಾಶಪಡಿಸುವ ಸಾಧ್ಯತೆ ಇದ್ದು, ಮತ್ತಷ್ಟು ಸರ್ಕಾರಿ ಜಮೀನುಗಳನ್ನು ಭೂ ಮಾಫಿಯಾದವರ ಪಾಲು ಮಾಡಲಿದ್ದಾರೆ. ಆದ್ದರಿಂದ ಈ ಕೂಡಲೇ ಸರ್ಕಾರಿ ಜಮೀನುಗಳನ್ನು ಖಾಸಗಿಯವರಿಗೆ ಖಾತೆ ಮಾಡಿಕೊಟ್ಟಿರುವ ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿ ಅಧಿಕಾರಿ ಮಹೇಶ್, ಕಂದಾಯ ನಿರೀಕ್ಷಕ ಮಂಜುನಾಥರನ್ನ ಈ ಕೂಡಲೇ ಸೇವೆಯಿಂದ ಅಮಾನತು ಮಾಡಬೇಕು. ಸರ್ಕಾರಿ ಜಮೀನನ್ನ ಮಾರಾಟ ಮಾಡಿರುವ ಕೆಂಚಯ್ಯರ ಮಕ್ಕಳಾದ ದೇವರಾಜು, ಸುಂದ್ರಮ್ಮ ಸರ್ಕಾರಿ ಜಮೀನಿನಲ್ಲಿ ಲೇಔಟ್ ಮಾಡಿ ಅದನ್ನ ಅಮಾಯಕರಿಗೆ ಮಾರಾಟ ಮಾಡಿರುವ ಫಾಸಿಲ್ ಬೇಗ್, ವಹೀದ್ ಅಖ್ತರ್ ಖಾನ್ ಸೇರಿದಂತೆ ಸದರಿ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲರ ಮೇಲೂ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ನಡೆದಿರುವ ಅಕ್ರಮದ ಬಗ್ಗೆ ದೂರು ನೀಡಿ ಸಾಕಷ್ಟು ದಿನಗಳು ಕಳೆದರೂ ಯಾವುದೇ ಕ್ರಮವಾಗದಿರುವುದನ್ನು ಗಮನಿಸಿದರೆ ಹಿರಿಯ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿರಬಹುದೆಂಬ ಅನುಮಾನ ಮೂಡುತ್ತಿದೆ ಎಂದು ಆರೋಪಿಸಿದ ಗ್ರಾಮಸ್ಥರು, ಈ ಕೂಡಲೇ ಅಕ್ರಮದಲ್ಲಿ ಭಾಗಿಯಾಗುವವರ ಮೇಲೆ ಕಾನೂನು ಕ್ರಮವಾಗದಿದ್ದರೆ ತಾಲೂಕು ಕಚೇರಿ ಮುಂಭಾಗ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ಮಾಡುವುದಾಗಿ, ಅಲ್ಲದೆ ಹಿರಿಯ ಅಧಿಕಾರಿಗಳನ್ನು ಸೇರಿಸಿ ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲಿಸುವುದಾಗಿ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮದ ಮುಖಂಡರಾದ ಚೆಲುವಯ್ಯ, ಮಹದೇವು, ಸುರೇಶ್, ಆಡಿಟರ್ ಸುರೇಶ್ ಹಾಜರಿದ್ದರು. ಈಗ ತಹಸೀಲ್ದಾರ್ ಇರ್ಬೋದು, DC ಇರ್ಬೋದು, ಯಾವುದೇ ಕ್ರಮ ತಗೋತಲ್ಲ. ನಾನು ನೇರ ಆರೋಪವನ್ನು ಮಾಡ್ತಾ ಇದ್ದೀನಿ. ತಹಸೀಲ್ದಾರು ಬಂದ್ಬಿಟ್ಟು ಈ ವಿಚಾರವಾಗಿ ಶಾಮೀಲಾಗಿದ್ದಾರೆ ಅಂತ ಬಹುಶಃ ನನಗೆಲ್ಲ ಸಂಶಯ ಕಾಡ್ತಾ ಇದೆ. ಇಷ್ಟೆಲ್ಲ ದೂರರ್ಜಿ ಕೊಟ್ಟಿದ್ರು ಯಾವುದೇ ಕ್ರಮ ತಗೋತಾ ಇಲ್ಲ. ಇವತ್ತು ನಾಳೆ ತನಿಖೆ ಹಂತದಲ್ಲಿದೆ ಅಂತಾರೆ. ಸ್ಪಷ್ಟವಾದಂಥ ದಾಖಲಾತಿ RTC ಇರ್ಬೋದು, MR ಇರ್ಬೋದು, ಮತ್ತು EC ಇರ್ಬೋದು, ಎಲ್ಲದನ್ನೂ ಇಲ್ಲಿ ದಾಖಲಾತಿ ಸಹಿತ ಕೊಡ ಅವ್ರದ್ದೇ ಸರ್ಕಾರಿ ದಾಖಲಾತಿ, ನಾವೇನು ಕ್ರಿಯೇಟ್ ಮಾಡಿಲ್ಲ. ಸರ್ಕಾರಿ ದಾಖಲಾತಿನೇ ಕೊಟ್ಟರು ಕೂಡ ಯಾವುದೇ ಕ್ರಮ ತಗೋತಾ ಇಲ್ಲ. ನಾವು ಈ ವಿಚಾರವಾಗಿ ದನಿ ಎತ್ತಂಥ ಸಂದರ್ಭಗಳಲ್ಲಿ ಸುರೇಶ್ ಅವ್ರಿಗೆ ಹಲ್ಲೆ ಮಾಡುವಂಥದ್ದು, ಬೇರೆ ವಿಚಾರಕ್ಕೆ ಯಾರನ್ನೋ ಕಳಿಸಿ ಬೆದರಿಕೆ ಒಡ್ಡುವಂಥದ್ದು, ಗ್ರಾಮಸ್ಥರಿಗೆ ಬೆದರಿಕೆ ಹಾಕುವಂಥದ್ದು, ಇಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈಗ ಹಣದ ಬಲ ಹೆಚ್ಚು ಇಲ್ಲ ಅಂತಂದರೆ ಹೋರಾಟದ ಬಲ ಹೆಚ್ಚು ಅಂತಕ್ಕಂಥದ್ದು ತಮ್ಮ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಪತ್ರಿಕಾ ಮಿತ್ರರು ಈ ವಿಚಾರವಾಗಿ ಸವಿಸ್ತಾರವಾದ ಸುದ್ದಿಯನ್ನು ಮಾಡಿ ಜಿಲ್ಲಾಡಳಿತಕ್ಕೆ ಗಮನಕ್ಕೆ ತಗೊಂಬರಬೇಕು. ಹಾಗೂ ಈ ಸರ್ಕಾರಿ ಜಮೀನನ್ನು ಉಳಿಸ್ಬೇಕು. ಇದು ಒಂದು ಉದಾಹರಣೆ. ಮುಂದಿನ ದಿನಗಳಲ್ಲಿ ಇದನ್ನು ಏನಾದ್ರು ನಾವು ಕ್ರಮ ತಡೆಗಟ್ಟಲಿಲ್ಲ, ಇದು ಅಧಿಕಾರಿಗಳು ಮಾಡಬೇಕಾಗಿರೋ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ, ಸಾರ್ವಜನಿಕರು, ಚಳುವಳಿಗಾರರು. ಇನ್ನು ಇಲ್ಲ ಅಂತ ಸಂದರ್ಭದಲ್ಲಿ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಅಂತ ಅಜೆಂಡಾವನ್ನು ತರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸರ್ಕಾರಿ ಆಸ್ತಿಗಳನ್ನು ಹಾಗೂ ವ್ಯಾಜ್ಯಗಳನ್ನು ಮಾಡಿ ಬೇರೆಯವರ ಆಸ್ತಿಗಳಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಮೈಸೂರಿನಲ್ಲಿ ದೊಡ್ಡ ಮಟ್ಟದ ಹಗರಣ ಮಾಡೋದಕ್ಕೆ, ಹುನ್ನಾರ ಮಾಡೋದಕ್ಕೆ ಇದೊಂಥರ ರೂಢೀಕೃತ ಅಪರಾಧ ಆಗ್ಬಿಡ್ತದೆ ಅಧಿಕಾರಿಗಳಿಗೆ ಹಾಗೂ ಭೂ ಮಾಫಿಯಾದವ್ರಿಗೆ. ಈ ರೂಢೀಕೃತ ಅಪರಾಧವನ್ನು ತಡೆಯುವಂಥ ಕೆಲಸಗಳನ್ನ ಮಾಡಬೇಕು ಅಂತ ನಾನು ಈ ಮೂಲಕ ತಮ್ಮ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. 2005ನೇ ಸಾಲಿನಲ್ಲಿ ಇವರು ತಾಲೂಕು ಕಚೇರಿಯವರು 20 ಗುಂಟೆ ಜಾಗನ ರಾಜ್ಯಪಾಲರಿಗೆ ಹೆಸರು ಕುಣಿಸ್ತಾನೆ ಮಾರಾಟ ಆಗಿರುವ ವಾಪಸ್ಸು ಕೆಂಚಯ್ಯನ ಹೆಸರಿಗೆ ಕುಣಿಸ್ತಾರೆ. ಆ ಉದ್ದೇಶದಿಂದ ಅವ್ರ ಹೆಸರಿಗೇ ಮತ್ತು ಅವರಿಂದ ಇನ್ನೊಬ್ಬರು GP ಮಾಡ್ಕೋತಾರೆ.
ಜಿ ಪಿ ಎ ಮಾಡ್ಕೊಂಡಾದ ನಂತರ ಇನ್ನೊಬ್ಬರು ಅದೇ ಹೆಸರನ್ನ ಅದೇ ಪ್ರಾಪರ್ಟಿನ ಕ್ರಯ ಮಾಡ್ಕೋತಾರೆ. ಹಾಗಾಗಿ ಅದರಲ್ಲಿ ರಾಜ್ಯಪಾಲರ ಹೆಸರು ಬರೋದಿಲ್ಲ. ಖಾಸಗಿ ವ್ಯಕ್ತಿಗಳ ಹೆಸರು ಬಂದಿದ್ದರಿಂದ ಆ ಒಂದು ಕ್ರಯಪತ್ರದ ಆಧಾರದ ಮೇಲೆ ಮತ್ತು ನಕಲಿ 11B ಅನ್ನು ಸೃಷ್ಟಿ ಮಾಡಿದ್ದಾರೆ. ಆಧಾರದ ಮೇಲೆ ಅವರು ಏನು ಮಾಡ್ತಾರೆ, ಈ ಖಾತೆ ಮಾಡಿದ್ದಾರೆ. ಮತ್ತು ಇವರ ಒಂದು ಕರ್ತವ್ಯ ಲೋಪ ಏನು ಅಂತ ಹೇಳಿದ್ರೆ, ಈಗ ಮೈಸೂರು ಮಹಾನಗರ ಪಾಲಿಕೆಯಿಂದ ಇಂತಿಂಥ ಸರ್ವೆ ನಂಬರು ಸಹ ನೀವು ಯಾವುದೇ ಥರದ ಖಾತೆ ಮಾಡಬೇಡಿ ಅಂತ ಅವ್ರಿಗೆ ತಿಳುವಳಿಕೆ ಪತ್ರ 2 ಬಾರಿ ನೀಡಿದ್ರು ಸಹ ಅದನ್ನು ಲೆಕ್ಕಿಸ್ತಾನೆ ಇವರು ಈ ಖಾತೆಗಳನ್ನು ಮಾಡಿದ್ದಾರೆ. 20 ಗುಂಟೆ